ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜಾಕೆಟ್ ತಗೊಳ್ಳಿ. ಇಲ್ಲ ಪರವಾಗಿಲ್ಲ. ಪರವಾಗಿಲ್ಲ ತಗೊಳ್ಳಿ. ಬೇಡ. ಗಂಗೆ, ಅಭಯ್ ಗೌರಿ ಖಂಡಿತವಾಗ್ಲೂ ಬರ್ತಾರೆ. ನೀನ್ ಹಠ ಮಾಡ್ಬೇಡ, ಸ್ವಲ್ಪ ಊಟ ಮಾಡೆ. ಅಮ್ಮ ನಂಗೆ ಬೇಡಮ್ಮ, ಅಕ್ಕ ಬರೋವರೆಗೂ ನಾನೇನು ತಿನ್ನಲ್ಲ. ಪೊಲೀಸ್ ಅವರು ಅವ್ರನ್ನ ಹುಡುಕ್ತಿದಾರಲ್ವಾ, ಖಂಡಿತವಾಗ್ಲೂ ಅವ್ರನ್ನ ಹುಡ್ಕೊಂಬರ್ತಾರೆ. ಅಭಯ್ ಮತ್ತೆ ಗೌರಿ ಬರ್ತಾರ ಕಣೆ, ಹಠ ಮಾಡ್ಬಾರ್ದು, ತಿನ್ನು. ಅಮ್ಮ ನಂಗೆ ಊಟ ಬೇಡಮ್ಮ, ನಾನ್ ಮೊದ್ಲು ಅಕ್ಕ ನೋಡ್ಬೇಕು, ಅಲ್ಲಿ ತನಕ ನಾನು ಊಟನೂ ಮಾಡಲ್ಲ ಏನು ಮಾಡಲ್ಲ. ಹಾಗಲ್ವೇ ಅಪ್ಪ? ರೀ, ಏನಾಯ್ತು? ನಾನ್ ಮಾಡೋ ಎಲ್ಲ ಪ್ರಯತ್ನನೂ ಮಾಡಿದೀನಿ ವತ್ಸಲ, ಆದ್ರೂ ಅವರ ಸುಳಿವೇ ಸಿಗ್ತಾ ಇಲ್ಲ. ಅದಕ್ಕೆ ಪೊಲೀಸ್ನವ್ರು ಹೇಳಿದ್ರು, ನೀವು ಮನೆಗೆ ಹೋಗಿ, ನಾವೆಲ್ಲಿದ್ರು ಹುಡುಕಿ ಕರ್ಕೊಂಡ್ ಬರ್ತೀವಿ ಅಂತ ಅಂದ್ರು. ಏನ್ ಹುಡುಕ್ತಿದಾರಪ್ಪ ಅವರು? ಅಕ್ಕ ಬೆಳಿಗ್ಗೆ ಕಾಣೆ ಆಗಿರೋದು, ಅವಳನ್ನ ಹುಡ್ಕೊಂಡು ಅಭಯ್ ಹೋಗಿದಾರಲ್ಲ, ಈಗ ಅವರು ಕಾಣಿಸ್ತಿಲ್ಲ. ಅಕ್ಕಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದಪ್ಪ? ಮೊದ್ಲೇ ಅವಳಿಗೆ ಭಯ, ಕತ್ಲೆ ಬೇರೆ ಆಯ್ತು. ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಅಪ್ಪ, ಇವ್ರನ್ನೆಲ್ಲ ನಂಬ್ಕೊಂಡ್ ಕೂತ್ಕೊಳ್ಳೋದ್ ಬೇಡ ಅಪ್ಪ. ಬನ್ನಿ ಅಪ್ಪ, ನಾವೇ ಹುಡ್ಕೊಂಡ್ ಬರೋಣ. ಗಂಗಾ, ಎಲ್ಲಿ ಅಂತ ಹುಡ್ಕೋದು, ಹೇಗೆ ಅಂತ ಹುಡ್ಕೋದು, ನೀನೇ ಹೇಳು. ಎಲ್ಲಿ ಹೇಗೆ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ನನಗ್ ಮನೇಲಂತೂ ಇರಕ್ ಆಗಲ್ಲಪ್ಪ. ಅಕ್ಕ ನೋಡ್ಬೇಕು. ಅಕ್ಕ ಮನೆಗ್ ಬರೋವರೆಗೂ ನನ್ಗಂತೂ ನಿದ್ದೆ ಬರಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ ಮಗಳೇ, ಅಭಯ್ ಹೋಗಿದಾನಲ್ಲ, ಹುಡುಕಿ ಕರ್ಕೊಂಡು ಬರ್ತಾನೆ. ನನಗೆ ಅದೇ ಅಪ್ಪ ಇನ್ನೂ ಆತಂಕ ಆಗ್ತಾ ಇರೋದು. ಒಬ್ರನ್ನ ಹುಡ್ಕೊಂಡು ಇನ್ನೊಬ್ರು ಹೋದ್ರು, ಇವಾಗ ಇಬ್ರು ಕಾಣ್ತಾ ಇಲ್ಲ. ಅವ್ರಿಬ್ರಿಗೂ ಏನಾದ್ರೂ ಅಪಾಯ ಆಗಿರ್ಬೋದಾ ಅಂತ ಅನಿಸ್ತಿದೆ. ಹಾಗೆಲ್ಲ ಏನೂ ಆಗಲ್ಲ ಮಗು. ಮೊನ್ನೆ ತಾನೇ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡ್ ಬಂದಿದ್ದೀವಿ. ಆ ವಿಶ್ವನಾಥ ಇದ್ದಾನೆ, ನಮಗೆ ಕೆಟ್ಟ ಸುದ್ದಿ ಕೊಡಲ್ಲ. ಗಂಗೆ, ತುಂಬಾ ಹೊತ್ತಾಯ್ತು ಕಣೆ, ಸ್ವಲ್ಪ ಊಟ ಮಾಡೆ. ನಂಗೆ ಊಟನೂ ಬೇಡ, ಏನು ಬೇಡಮ್ಮ. ಅಕ್ಕ ನೋಡೋವರೆಗೂ ಒಂದ್ ಹನಿ ನೀರು ಕುಡಿಯಲ್ಲ. ಹಾಗಂದ್ರೆ ಹೇಗೆ ಗಂಗಾ? ಡಾಕ್ಟರ್ ಏನ್ ಹೇಳಿದ್ದಾರೆ? ಊಟ ತಪ್ಪಿಸಿದ್ರು ಮಾತ್ರೆ ತಪ್ಪಿಸ್ಬೋದು ಅಂತ ಹೇಳಿಲ್ವಾ? ಒಂದು ವಿಷಯ ಹೇಳ್ತೀನಿ, ಗೌರಿ ಮನೆಗೆ ಬಂದೇ ಬರ್ತಾಳೆ. ಅಭಯ್ ಅವಳೆಲ್ಲಿದ್ರು ಹುಡುಕ್ತಾನೆ. ಈಗ ನೀನು ಊಟ ಮಾಡೋಕಂದ? ಅಪ್ಪ, ದಿನ ಅಕ್ಕ ನನ್ನ ಕೈ ತುತ್ತು ತಿನ್ನಿಸ್ತಾ ಇದ್ಲು, ನೆನ್ಸ್ಕೊಂಡ್ರೇನೆ ಅಳು ಬರ್ತಾ ಇದೆ. ಗೌರಿ ಅವರೇ, ಮಲ್ಕೊಳ್ಳಿ. ನೀವು? ಗೌರಿ ಅವರೇ, ನೀವು ಮಲ್ಕೊಳ್ಳಿ, ನಾನು ನಿಮಗೆ ಕಾವಲು ಕಾಯ್ತೀನಿ. ಇಲ್ಲ ಪರವಾಗಿಲ್ಲ, ನಂಗೆ ನಿದ್ದೆ ಬರ್ತಿಲ್ಲ. ಅಷ್ಟೊಂದು ಟೆನ್ಷನ್ ಇದ್ರೆ ನಿದ್ರೆ ಎಲ್ಲಿ ಬರುತ್ತೆ? ನಿಮ್ಮ ಫೇವ್ರೇಟು ಶಿವ ಇದಾನಲ್ಲ, ಅವನು ನೆನ್ಸ್ಕೊಂಡು ನಿದ್ದೆ ಮಾಡಿ, ಆರಾಮಾಗಿ ನಿದ್ದೆ ಬರುತ್ತೆ. ಒಂದು ನಿಮಿಷ ಇರಿ, ಬಂದೆ. ನಾವೇನೋ ಹುಡುಕ್ತಾ ಇದ್ದೀವಿ, ನೀನ್ ಮಾತ್ರೆ ತಗೋಬೇಕು. ಹಠ ಮಾಡ್ಬೇಡಮ್ಮ, ಊಟ ಮಾಡು ಬಾ. ಚಂದ್ರು, ಯಾರು ಈ ಕೆಲಸ ಮಾಡಿರ್ತಾರೋ? ಅದೇ ಅಪ್ಪ, ನನಗೂ ಅರ್ಥ ಆಗ್ತಾ ಇಲ್ಲ. ನಿನಗೆ ಗೊತ್ತಿರೋ ಹಾಗೆ ಈ ಊರಲ್ಲಿ ನನ್ಗೆ ಯಾರು ಶತ್ರುಗಳಿಲ್ಲ. ಈ ಕೆಲಸ ಯಾರು ಮಾಡಿರ್ತಾರೆ? ಯಾಕಿಲ್ಲ? ಇದೆಲ್ಲ ಆ ಚೇರ್ಮನ್ ಕುತಂತ್ರನೇ. ಮೊದ್ಲು ಹೋಗೋನ್ನ ಜುಟ್ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತೀನಿ. ಗಂಗೆ, ಕೂತ್ಕೋ. ಎಲ್ಲಿ ಹೋಗ್ತಿದ್ಯಾ? ನೋಡು ಗಂಗಾ, ನನಗನ್ಸುತ್ತೆ ಅವನು ಈ ಕೆಲಸ ಮಾಡಿರೋಕೆ ಸಾಧ್ಯ ಇಲ್ಲ. ಅವನಿಗೆ ದ್ವೇಷ ಇರೋದು ನನ್ನ ಮೇಲೆ, ನನ್ನ ಮಕ್ಕಳ ಮೇಲಲ್ಲ. ಯಾರಿಗ್ ಗೊತ್ತು ಅಪ್ಪ, ನಮ್ ಹೆಸರು ಕೆಡ್ಸಕ್ಕೆ ಅಂತಾನೆ ಈ ತರ ಕೆಲಸಗಳನ್ನ ಮಾಡಿರಬಹುದು. ನಡೀರಿ, ಇವಾಗ್ಲೇ ಹೋಗಿ ಪಂಚಾಯತಿ ಸೇರ್ಸೋಣ. ಇದು ಪಂಚಾಯತಿ ಸೇರಿಸಿ ತೀರ್ಮಾನ ಮಾಡೋ ವಿಷಯ ಅಲ್ಲ ಗಂಗಾ.
ಇದು ಒಂದು ಹೆಣ್ಮಗಳು ವಿಚಾರ. ಮೊದಲೇ ಇದು ಹಳ್ಳಿ. ನಿನಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ನಮ್ಮ ಗೌರಿ ನಡತೆ ಬಗ್ಗೆ ಮಾತಾಡ್ತಾರೆ. ಇದು ಬೇಕಾ? ಹಾಗ್ ಮಾತಾಡೋರ್ ಬಾಯಿಗೆ ಹುಳ ಬೀಳುತ್ತೆ. ಅವ್ರಿಗಂತೂ ಒಳ್ಳೇದಾಗಲ್ಲ. ಯಾರಾದ್ರೂ ಮಾತಾಡ್ಲಿ ನೋಡೋಣ, ಅಲ್ಲೇ ಕೊಚ್ಚಾಕ್ಬಿಡ್ತೀನಿ ಅವ್ರನ್ನ. ಅಕ್ಕ ಬೆಂಕಿ ಅಂತವಳು, ಅವಳ ಬಗ್ಗೆ ಹೆಂಗ್ ಮಾತಾಡ್ತಾರ ಜನ? ಬೇಡಮ್ಮ, ಜನ ಸುಮ್ಮನೆ ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ದೆ ಮಾತಾಡ್ಬಿಡ್ತಾರೆ. ನಾವಿದನ್ನ ಬಹಿರಂಗ ಮಾಡೋದು ಬೇಡಮ್ಮ. ನಮ್ಮಲ್ಲೇ ಇರಲಿ ಮಗು. ಗೌರಿ ಅವರೇ ಬನ್ನಿ. ಆರಾಮಾಗಿ ಮಲ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ನೀವು ಮಲ್ಕೊಳ್ಳಿ, ನಾನು ಇದೀನಲ್ಲ, ಮಲ್ಕೊಳ್ಳಿ.